ಸ್ನೇಹಿತರೆ, ನಮ್ಮ ಆತ್ಮೀಯ ಸ್ನೇಹಿತರು ಲೋಕೇಶ್ ಅವರು ಕರೆ ಮಾಡಿದರು. ಇದು ಪುರಾಣ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವಾಲಯ. ಇದು ವರ್ಷಕ್ಕೊಮ್ಮೆ ಬಾರಿ ವಿಜೃಂಭಣೆ ಕರಗ ಮಹೋತ್ಸವ ನಡೀತದೆ. ಒಂದು ಅವಸರ ಕೊಂಡಿದ್ದ ಕರೆ ಮಾಡಿದ್ರೆ ಬಂದು ವಿಷ ರಹಿತ ಬಿಲ್ಲುರಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು ಏನೋ ಒಂದು ದ್ವಿಚಕ್ರ ವಾಹನ ಮೇಲ್ಗಡೆ ಹತ್ತಿತು ಅಂತ ಇವಾಗ ಅವ್ರು ಹೇಳಿದ್ದಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತು ಕಾಪಾಡಿ. ಬಿಲ್ಲುರಾವಪ್ಪ ಇದು. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹಣೆ ಹೊಡೆಯುತ್ತೆ, ಕಣ್ಣು ಕುಕ್ಕುತ್ತೆ, ನಾವು ಸತ್ತ ಮೇಲೆ ಹೋಗಿ ಸ್ಮಶಾನ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಹೆಚ್ಚಾಗಿ ಹಳೆ ಮನೆಗಳು, ಹೆಂಚಿನ ಮನೆಗಳು, ಶೀಟ್ ಮನೆಗಳು ಮತ್ತು ಹಳೆ ಮನೆಗಳೆಲ್ಲ ಹೆಚ್ಚಾಗಿ ವಾಸ ಮಾಡುತ್ತೆ. ಮತ್ತು ಮುಖ್ಯವಾಗಿ ಇದು ತೆಂಗಿನ ಮರದಲ್ಲಿ ಇದರ ಮುಖ್ಯ ಆವಾಸ ಸ್ಥಾನ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಎಲ್ಲಾದರೂ ಅವುಳ್ಕೊಂಡು ಬಂದಾಗ 8453573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ನಂಬರೇ ಕರೆ ಮಾಡಿದಾಗ ಅವರು ಸಹ ಅವನ್ನು ಸಂರಕ್ಷಣೆ ಮಾಡ್ತಾರೆ. ಯಾವುದೇ ಅವುಗಳನ್ನು ಕೊಲ್ಲೋದಾಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮಾನ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ನುರಿದವರು ರಕ್ಷಕರಿಗೆ ಅಥವಾ ನಮ್ಮ ಅರಣ್ಯ ಇಲಾಖೆ ಕರೆ ಮಾಡಿದರೆ ಅವರು ಬಂದು ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಧನ್ಯವಾದಗಳು. ಹೇಳಿದ್ನಲ್ಲ, ಇವುಗಳಿಂದ ಇದು ಹಣೆಗೂಡೆ ಎಲ್ಲ ಕಣ್ಣುಗೂ ಕಾಲ, ಮತ್ತು ಇದು ಕಡಿದ್ರೆ ನಾವು ಸಾಯೋದು ಇಲ್ಲ. ಇದ್ರ ಬಗ್ಗೆ ಹೇಳಿದ್ನಲ್ಲ, ಸುಮಾರು ತಪ್ಪು ಕಲ್ಪನೆಗಳಿದೆ. ಹಣೆಗುಡಿಯುತ್ತೆ, ಕಣ್ಣು ಕುಕ್ಕುತ್ತೆ, ನಾವು ಸತ್ತೋಗ್ತೀವಿ, ಸ್ಮಶಾನ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ನಮ್ಮ ಆಂಗ್ಲ ಭಾಷೆಯಲ್ಲಿ ಇದನ್ನ ಬ್ರಾಂಜಿ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ ರಾಮಬಾಣದ ಹಾವು ಅಥವಾ ಕಂಚು ಬೆನ್ನಿನ ಹಾವು ಅಂತ ಕರಿತೀವಿ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಧನ್ಯವಾದಗಳು.